ಗಣೇಶ ಚತುರ್ಥಿ ಸಮೀಪಿಸುತ್ತಿದ್ದಂತೆ ಭಕ್ತರ ಮನೆಗಳಿಗೆ ತೆರಳಲು ಕಲಾಕಾರರ ಮನೆಗಳಲ್ಲಿ ಮೈತಳೆದ ವಿಭಿನ್ನ ಗಣಪನ ಮೂರ್ತಿಗಳಿಗೆ ಅಂತಿಮ ಟಚ್ ನೀಡುವ ಕಾರ್ಯ ಸಾಗಿದ್ದು, ಸುಂದರ ಗಣಪನ ಮೂರ್ತಿಗಳು ಗಮನ ಸೆಳೆದಿವೆ. ಭಾದ್ರಪದ ಮಾಸ ಸಮೀಪಿಸುತ್ತಿದ್ದಂತೆ ಎಲ್ಲೆಡೆ ಗಣೇಶ ಚತುರ್ಥಿ ಆಚರಣೆಯ ತಯಾರಿ ತುಸು ಜೋರಾಗಿಯೇ ಇರಲಿದೆ. ತಾಲೂಕಿನೆಲ್ಲೆಡೆ ಮಳೆ ಬಿಡುವಿನ ನಡುವೆ ಸಂಭ್ರಮ ಸಡಗರದಿಂದ ಆಚರಣೆಗೆ ಸಕಲ ಸಿದ್ಧತೆ ಶುರುವಾಗಿದೆ. ಈ ನಡುವೆ ಹಬ್ಬಕ್ಕೆ ಮುಖ್ಯವಾಗಿ ಅಗತ್ಯವಿರುವ ಗಣೇಶ ಮೂರ್ತಿಯ ತಯಾರಕರು ಗಣಪನ ಮೂರ್ತಿಗೆ ಬಣ್ಣ ಹಚ್ಚಿ ಫೈನಲ್ ಟಚ್ ನೀಡುವತ್ತ ಗಮನ ಹರಿಸಿದ್ದಾರೆ. ಗಣೇಶ ಹಬ್ಬದ ಮುನ್ನಾ ದಿನ ಹಾಗೂ ಹಬ್ಬದ ದಿನವೂ ಮನೆ ಹಾಗೂ ನಿಗದಿಪಡಿಸಿದ ಸಾರ್ವಜನಿಕ ಸ್ಥಳಕ್ಕೆ ತಲುಪುವ ಗಣೇಶ ಮೂರ್ತಿ ತಯಾರಿಕೆಯಲ್ಲಿಯೂ ತಾಲೂಕಿನಲ್ಲಿ ಹಲವು ಮನೆತನಗಳಿವೆ. ಪ್ರಮುಖವಾಗಿ ಕರ್ಕಿಯ ಬಂಡಾರಿ ಮನೆತನ, ಕೆಕ್ಕಾರ ಜೆಡಿ ಭಟ್ ಹಾಗೂ ಸುಬ್ರಹ್ಮಣ್ಯದ ಬಂಡಾರಿ ಮನೆತನ, ಹುಡುಗೋಡು, ಅರೆಯಂಗಡಿ, ವರ್ಣಕೇರಿ, ಇಡಗುಂಜಿ ಸೇರಿದಂತೆ ವಿವಿಧ ಭಾಗದಲ್ಲಿ ಗಣಪತಿ ಮೂರ್ತಿಗಳು ಮನೆಗಳಲ್ಲಿ ಪೂಜೆಗೆ ತೆರಳಲು ಸಿದ್ಧವಾಗಿದೆ. ಹೀಗೆ ತಲತಲಾಂತರಗಳಿಂದ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಕೊಂಡು ಬಂದಿರುವ ಅನೇಕ ಕುಟುಂಬಗಳಲ್ಲಿ ಪಟ್ಟಣದ ಗಣೇಶ್ ಶೇಟ್ ಕುಟುಂಬವು ಒಂದಾಗಿದ್ದು, ಕಳೆದ ಹಲವು ವರ್ಷಗಳಿಂದ ಆಕರ್ಷಕ ಗಣೇಶ ಮೂರ್ತಿಯನ್ನ ಜೇಡಿ ಮಣ್ಣಿನಿಂದ ಸಿದ್ಧ ಮಾಡುತ್ತಾ ಬಂದಿದ್ದಾರೆ. ಇವರಿಗೆ ಸಹೋದರಿ ನವೀನಾ ಶೇಟ್ ಸಹಾಯ ಮಾಡುತ್ತಿದ್ದು, ಆತ್ಮೀಯರು ಸಹಕಾರ ನೀಡುತ್ತಾ ಬಂದಿದ್ದಾರೆ. ಗಣೇಶ ಚತುರ್ಥಿ ಸಂದರ್ಭದ 2 ತಿಂಗಳಿನಲ್ಲಿ ಗಣಪನ ಮೂರ್ತಿ ತಯಾರಿಕೆಯಲ್ಲಿ ಇಡೀ ಕುಟುಂಬವೇ ತೊಡಗಿಕೊಳ್ಳುತ್ತಿರುವುದು ವಿಶೇಷವಾಗಿದೆ. ಗಣಪನ ಭಕ್ತರು ಅವರ ಆಯ್ಕೆಯಂತೆ ಯಾವ ತರಹದ ಮೂರ್ತಿ ಬೇಕು ಎಂದು ಮುಂಚಿತವಾಗಿ ಮಾಹಿತಿ ಪಡೆದು ಅದೇ ಪ್ರಕಾರವಾಗಿ ಸುಂದರವಾದ ರೀತಿಯಲ್ಲಿ ಗಣಪತಿ ಮೂರ್ತಿಯನ್ನ ಮಣ್ಣಿನಿಂದ ತಯಾರಿಸಿ ಸಾರ್ವಜನಿಕರ ಪ್ರಶಂಸೆಗೂ ಪಾತ್ರರಾಗಿದ್ದಾರೆ. ಪ್ರತಿ ವರ್ಷವೂ ವಿಶೇಷ ರೀತಿಯ ವಿವಿಧ ಭಂಗಿಯ ಗಣಪನ ಮೂರ್ತಿ ಇಲ್ಲಿ ಕಾಣಸಿಗುತ್ತದೆ. ಅಂತೆಯೇ ಈ ವರ್ಷವೂ ಸಹ ಪಾಣಪೀಠದ ಮೇಲೆ ಸಿಂಹಾಸನಾರೂಢನಾಗಿ ಶಂಖದ ಮೇಲೆ ಬಗೆ ಬಗೆಯ ಅವತಾರದಲ್ಲಿ ವಿಭಿನ್ನ ರೀತಿಯ ಗಣಪನ ಮೂರ್ತಿ ತಯಾರಿಸಿದ್ದಾರೆ. ಹಣ ಮಾಡುವ ಉದ್ದೇಶದಿಂದ ಅಲ್ಲದಿದ್ದರೂ ಈ ಹಿಂದಿನಿಂದಲೂ ನಡೆದ ಸಂಪ್ರದಾಯ ಮುಂದುವರಿಸಬೇಕು ಎನ್ನುವ ಉದ್ದೇಶದಿಂದ ಮುಂದುವರಿಸುತ್ತಿದ್ದು, ಸಾರ್ವಜನಿಕರು ಕೂಡ ಗೌರವಯುತವಾಗಿ ಸ್ವೀಕರಿಸುತ್ತಾ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಮುಳುಗುತ್ತಾರೆ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.